ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಡ್ಯಾಂನ ತಜ್ಞ ಕನ್ನಯ್ಯ ನಾಯ್ಡು ಅವರು ಹೇಳಿದ್ದಾರೆ. ಮೊದಲ ಗೇಟ್ ಕೂರಿಸೋದಕ್ಕೆ ದೊಡ್ಡ ಚಾಲೆಂಜ್ ಇದೆ. ಆ ಸವಾಲನ್ನ ಎದುರಿಸಬೇಕಾಗಿದೆ. ಅದನ್ನ ಹಾಕಿದ್ರೆ ಆ ಗೇಟ್ ಅನ್ನ ಅಳವಡಿಕೆ ಮಾಡಿದ್ದೇ ಆದ್ರೆ ಅದಾದ ಬಳಿಕ ಅಷ್ಟೊಂದು ಕಷ್ಟ ಆಗೋದಿಲ್ಲ. ನಾಳೆಗೆ ನಿಮ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ತಜ್ಞ ಆಗಿರುವಂತ ಕನ್ನಯ್ಯ ನಾಯ್ಡು ಅವರು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಚಾಲೆಂಜ್. ಇದೇ ಮೊದಲ ಬಾರಿಗೆ ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ. ನಾಳೆಯೊಳಗೆ ಗುಡ್ ನ್ಯೂಸ್ ಕೊಡ್ತೀವಿ. ಆಗ ಸೆಲೆಬ್ರೇಷನ್ ಮಾಡೋಣ ಅಂತ ಜಲಾಶಯ ತಜ್ಞ ಕನ್ನಯ್ಯ ನಾಯ್ಡು ಅವರು ಮಾತನಾಡಿದ್ದಾರೆ. ಅಂದ್ರೆ ನಾಳೆಗೆ ನಿಮ್ಗೆ ಗುಡ್ ನ್ಯೂಸ್ ಸಿಗುತ್ತೆ. ಈ ರೀತಿ ಗೇಟ್ ಅಳವಡಿಕೆ ಇದು ಒಂದು ರೀತಿಯ ಚಾಲೆಂಜಿಂಗ್ ಟಾಸ್ಕ್ ಆಗ್ಬಿಟ್ಟಿದೆ. ನಾಳೆ ಇದಕ್ಕೆ ನಾನು ಗುಡ್ ನ್ಯೂಸ್ ಕೊಡ್ತೇನೆ, ಸೆಲೆಬ್ರೇಷನ್ ಮಾಡೋಣ ನಾವು ಅಂತ ಕನ್ನಯ್ಯ ನಾಯ್ಡು ಅವರು ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ಬಳಿಕ ಅಪಾರ ಪ್ರಮಾಣದ ನೀರು ಪೋಲಾಯಿತು. ಅದಾದ ಬಳಿಕ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕು. ಅದಕ್ಕೂ ಮುಂಚೆ ಈ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಅಂತ ಒಂದಷ್ಟು ಪ್ಲಾನ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಯ್ಯ ನಾಯ್ಡು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ರೈತರಿಗೆ ಈ ರಫಿ ಕಾಪ್ ಸೇವ್ ಮಾಡೋಕ್ಕೆ ಭಾಳ ರಿಸ್ಕ್ ತಗೊಂಡು ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ. ಫಸ್ಟ್ ಸ್ಟಾಪ್ ಲಾಗ್ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ. ಇನ್ನು ಇನ್ನು 2 ಬರ್ತದೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿವಿ. ನಮ್ಮ CM ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗೆಲ್ಲ ನಾವು ಕ್ಲೋಸ್ ಮಾಡಬೇಕಂತ ಅಂದ್ಕೊಂಡ್ವಿ. 3 ಹೆಲ್ಮೆಂಟು. ನೀವೆಲ್ಲ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಬೇಕು. ಇಲ್ಲಿ ಸೆಕ್ಯೂರಿಟಿ ಝೋನ್ ಇದು. ಇಲ್ಲಿ ಯಾರು ಬಂದ್ರೂ ಏದನ್ನು ನಮ್ಗೆ ಪ್ರಾಬ್ಲಮ್ ಆಗಿದರೆ ಅದು ನೋಡೋಕ್ಕಾಗಲ್ಲ, ಬಂದವ್ರನ್ನ ನೋಡೋಕ್ಕಾಗಲ್ಲ. ಅಲ್ಲಿಗೆ ಇವತ್ತಿನಿಂದ 144 ಸೆಕ್ಷನ್ ಇಡಬೇಕಂದ್ಕೊಂಡ್ವಿ. ಯಾರು ಎಂಟ್ರಿ ಮಾಡಿದ್ರೂ ಆಫೀಸರ್ ಆಗಲಿ ಪೊಲಿಟಿಕಲ್ ಕೆಲಸ ಅಲೋ ಮಾಡೋದು ರಿಕ್ವೆಸ್ಟ್ ಮಾಡಿ ಮಿನಿಸ್ಟರ್ಗೆ. ಪೊಲಿಟಿಕಲ್ ಯಾರು ಬೇಡ ಇನ್ಸೈಡ್ ಅಂತ. ವಿಡಿಯೋಗ್ರಫಿ ಕೂಡ ಇನ್ಸೈಡ್ ಇರಬಾರ್ದು, ಅಲೋ ಮಾಡ್ತಾ ಇಲ್ಲ. ನೀವೆಲ್ಲ ಕೋಆಪ್ರೇಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ನೀರಿಗೆ 5 ಹೆಲ್ಮೆಂಟ್ ಅಂದರೆ ಇವಾಗ 3 ಹೆಲ್ಮೆಂಟ್ ಮಾಡಿ ನಿಲ್ಲಿಸಿ ಆಮೇಲೆ 2 ಹೆಲ್ಮೆಟ್ ಮಾಡಿದರೆ ಬರೋ ಮಾನ್ಸೂನ್ಗೆ ಈ ವರ್ಷ ಫುಲ್ ನೀರು ಬರ್ತದೆ. ಅದು ಆಪ್ರೇಟ್ ಮಾಡಲ್ಲ. ನೆಕ್ಸ್ಟ್ ಸೀಸನ್ನಲ್ಲಿ ಅದು ಹೊಸ ಗೇಟು ಹೊಸ ರೋಗ್ರಾಮ್ ಅಷ್ಟು ಹಾಕಿ ಬ್ಯಾಲೆನ್ಸ್ ಅದೆಲ್ಲ ಏನು ರಿಪೇರ್ ಮಾಡಬೇಕು. ಈ ಗೇಟು ಫೇಲ್ಯೂರ್ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ರೆಡಿ ಮಾಡುವಾಗ ಬ್ಯಾಲೆನ್ಸ್ ಗೇಟ್ಸ್ ಯಾಕೆ ಚೆಕ್ ಮಾಡಬೇಕಂತ ಒಂದು ಚೆಕ್ ಲಿಸ್ಟ್ ಕೊಟ್ಕೋಬೇಕು. ಎಷ್ಟು ಗಂಟೆಗೆ ಸ್ಟಾರ್ಟ್ ಒಂದೊಂದು 25 TMC ಸೇವ್ ಆಗ್ತದೆ. 60 ಅಲ್ಲ 70 TMC ವರೆಗೂ ಬರ್ತದೆ. ಟೋಟಲ್ 5 ಎಲಿಮೆಂಟ್ಗಳು ರೆಡಿ ಆಗಿದೆ. 5 ಅವರ್ಸ್ ಬಟ್ ಇಮಿಡಿಯೇಟ್ಲಿ ಫಸ್ಟ್ 3. ಆಮೇಲೆ ನಾವು ಹೋಗಿದ್ರೆ ಕೂಡ 2 ಮೇಲೆ ಗಾಲಿನಲ್ಲಿ ಎಡಂಗೆ ಇಡ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಮೊದಲು ಕೊಡಿಸಿದ್ದು ನಮಗೆ ಇದು ಫ್ಲೋ ಅಲ್ಲ. ಫ್ಲೋನಲ್ಲಿ ಸ್ವಲ್ಪ ಚಾಲೆಂಜ್ ಇದೆ. ನಾವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀವಿ. ಆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಲ್ಲಿ ನಾವು ತಗೋ ರಿಸ್ಕು ಬೇರೆ ಯಾರು ಎಫೆಕ್ಟ್ ಆಗಬಾರ್ದಂತ ಅಲ್ಲ. ಈ ಟೆಂಟ್ ನೋಡಿದರೆ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಕೂಡ ನಾನು 5 ಆಫೀಸರ್ಸ್ನೇ ಇಂಡಿಕೇಟ್ ಮಾಡೀನಿ. ಬೇರೆಯವ್ರು ಯಾರು ಇರಬಾರ್ದು ಅಂತ. 2 ಆಪ್ರೇಟರ್ಸು ಆಪ್ರೇಟ್ ಮಾಡೋದಕ್ಕೆಲ್ಲ ಜಾಕೆಟ್ ಕೊಡ್ತೀವಿ. ಆಲ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ. ಎಲ್ಲರಿಗೂ ನರ್ವಸ್ ಇದೆ. ಸೊ ಇಲ್ಲ ಎಲ್ಲರಿಗೂ ನರ್ವಸ್ ಇದೆ. ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸಿರಿ ನಮ್ಗೆ ಸಕ್ಸಸ್ ಆಗಬೇಕು. ಹೌದ್ರಿ, ಶ್ರೀಶೈಲಂ ಡ್ಯಾಮ್ನಲ್ಲಿ ಏನಿಲ್ಲ, 3 ಎತ್ತು ಗೇಟ್ ತೆಗೆದು ಮುಚ್ಚಿದೆ ಅಂದರೆ ಅದು ರಿಸ್ಕ್. ನಾವು ರೈತರಿಗೆ ಈ ರಫಿ ಕಾಪ್ ಸೇವ್ ಮಾಡೋಕ್ಕೆ ಭಾಳ ರಿಸ್ಕ್ ತಗೊಂಡು ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ. ಫಸ್ಟ್ ಸ್ಟಾಪ್ ಲಾಗ್ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ.
ಇನ್ನು ತುಂಗಾಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಮರುಸ್ಥಾಪನೆಗೆ ನಿನ್ನೆನೇ ಚಾಲನೆ ಸಿಗಬೇಕಾಗಿತ್ತು. ಆದರೆ ಮಳೆ ಮತ್ತು ನೀರು 73 ಟಿಎಂಸಿಗೆ ಇಳಿಕೆನೇ ಆಗಲಿಲ್ಲ. ಹಾಗಾಗಿ ಇವತ್ತಿಗೆ ಮುಂದೂಡಲಾಗಿದೆ. ಈಗಾಗಲೇ ಗೇಟ್ ಎಲಿಮೆಂಟ್ಗಳು ಜಲಾಶಯದ ಅಂಗಳ ತಲುಪಿದ್ದಾವೆ. ಇವತ್ತು ಸಂಜೆ ಅಥವಾ ನಾಳೆ ಗೇಟ್ ಕೂರಿಸುವ ಸಾಧ್ಯತೆ ಕೂಡ ಇದೆ. ಈ ಕುರಿತಂತೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಆಗಿರುವಂಥ ಅರುಣ್ ನವಲಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಇವತ್ತಿಗೆ 5 ದಿನಗಳು ಕಳೀತಾ ಬಂತು. ಕಳೆದ 5 ದಿನಗಳಿಂದಲೂ ಕೂಡ ಇಂಜಿನಿಯರ್ಸ್ಗಳು, ತಂತ್ರಜ್ಞರು ಭಾರೀ ಪ್ರಮಾಣದ ಚರ್ಚೆಯೊಂದಿಗೆ ವಿವಿಧ ರೀತಿಯಾದಂಥ ಸಭೆಗಳ ಮೇಲೆ ಸಭೆಗಳು ಮಾಡಿ ಗೇಟನ್ನು ಅಳವಡಿಸುವ ಬಗೆಗೆ ಯಾವ ರೀತಿಯಾಗಿ ಗೇಟ್ಗಳನ್ನು ಅಳವಡಿಸಬೇಕು ಅನ್ನುವಂಥ ರೀತಿಯಲ್ಲಿ ನಾನಾ ರೀತಿಯ ಚರ್ಚೆಗಳಲ್ಲಿ ತೊಡಗಿದ್ರು. ಈ ಸಂಬಂಧವಾಗಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನು ಸಹ ಮಾಡಿಕೊಂಡಿರುವಂಥದ್ದು ಅಧಿಕಾರಿಗಳು. ಪ್ಲಾನ್ ಎನ್ನು ಮೊದಲ ಭಾಗವಾಗಿ ಅಂದರೆ 3 ಕಡೆ ಭಾರತೀಯ ಹಿಂದೂಸ್ತಾನ್ ಇಂಜಿನಿಯರ್ಸ್ ಆಗಿರ್ಬೋದು, ನಾರಾಯಣ್ ಇಂಜಿನಿಯರ್ಸ್ ಆಗಿರ್ಬೋದು, ಜಿಂದಾಲ್, ಹೀಗೆ 3 ಕಡೆಯೂ ಕೂಡ 5 ನಮೂನೆಯ ಪ್ಲೇಟ್ಗಳನ್ನು ಅಂದರೆ 60 ಮತ್ತು 20 ಅಡಿ ವಿನ್ಯಾಸದ ಹಳೆಯ ಮಾದರಿ ಗೇಟ್ ಏನಿತ್ತು ಇದರ ವಿನ್ಯಾಸದ ಪ್ಲೇಟ್ಗಳನ್ನು, ಮಾದರಿ ಪ್ಲೇಟ್ಗಳನ್ನು ಮಾಡಿಕೊಟ್ಟಿದ್ದರು. ಈಗಾಗಲೇ ನಿನ್ನೆ ಪ್ಲಾನ್ ಎ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಆದರೆ ತಡವಾಗಿದೆ. ಯಾಕೆ ತಡ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಮೊದಲ ಎಲಿಮೆಂಟ್ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಮಳೆ ಆಗಿದ್ದ ಕಾರಣಕ್ಕೋಸ್ಕರ ಮೊದಲ ಎಲಿಮೆಂಟ್ ಬರೋದಕ್ಕೆ ತಡ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇದೀಗ ನಾವು ಗೇಟ್ನ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ. ನಾವೇನು ಈಗ ನೋಡ್ತಾ ಇದ್ದೀವಿ ಇದು ಜಲಾಶಯದ ದೃಶ್ಯಾವಳಿಗಳು. ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಎಲ್ಲ ರೀತಿಯಾದ ಜೀರೋ ಟ್ರಾಫಿಕ್ ಮೇಂಟೈನನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿ ಯಾರೂ ಜನಪ್ರತಿನಿಧಿಗಳು, ಯಾರೂ ಅಧಿಕಾರಿಗಳು ಹೋಗದೇ ಇರುವಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡ್ಕೊಳ್ತಾ ಇರೋದು. ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ಜನರನ್ನು ಹಾಗೂ ಮತ್ತು ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ವಸ್ತುಗಳಿರ್ಬೋದು ಈಗಾಗಲೇ ಭದ್ರತಾ ಸಿಬ್ಬಂದಿಗಳಿಗೆ ಪರಿಶೀಲನೆ ಮಾಡಿ ತೆರವುಗೊಳಿಸುವಂಥ ಕೆಲಸ ಮಾಡ್ತಿರ್ಬೋದು. ಸಾಮಾನ್ಯವಾಗಿ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಈ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀವಿ. ನೋಡ್ತಾ ಇದ್ದೀವಲ್ಲ, ಅದು ಎಲಿಮೆಂಟ್ ನಂಬರ್ 1 ಅಂದರೆ ಗೇಟನ್ನು 5 ತುಂಡುಗಳಾಗಿ ಮಾಡಿ ಜೋಡಿಸುವ ಕಾರ್ಯಕ್ಕೆ ಪ್ಲಾನ್ ಏನು ಮಾಡಿಕೊಂಡಿದ್ರು. ಈಗ ಜೀರೋ ಟ್ರಾಫಿಕ್ನಲ್ಲಿ ಗೇಟ್ ನಂಬರ್ 1 ಬಂದಿರುವಂಥದ್ದು. ಸಾಮಾನ್ಯವಾಗಿ 13 ಟನ್ ತೂಕದ ಗಾತ್ರ ಹೊಂದಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ತುಂಗಭದ್ರಾ ಜಲಾಶಯದ ಗೇಟ್ನ ಪ್ರಮುಖ ದ್ವಾರದ ಬಳಿ ಬಂದು ನಿಂತಿರುವಂಥದ್ದು ಸಜ್ಜಾಗಿ ನಿಂತಿದೆ. ಸಕಲ ರೀತಿಯಲ್ಲಿ ಕೂಡ ನೋಡ್ತಾ ಇರ್ಬೋದು. ಎಲ್ಲ ರೀತಿಯಾದಂಥ ವಾಹನಗಳ ಕೂಡ ವ್ಯವಸ್ಥೆ ಕೂಡ ಆಗಿದೆ, ರೋಪ್ನ ವ್ಯವಸ್ಥೆ ಕೂಡ ಆಗಿದೆ. ಅನೇಕ ರೀತಿಯಾದಂತಹ ಉಪಕರಣಗಳು ಆಗಿರ್ಬೋದು, ಯಂತ್ರಗಳು ಕೂಡ ಈಗಾಗಲೇ ತುಂಗಭದ್ರಾ ಮುಖ್ಯ ಗೇಟ್ನ 19 ಕೃಷ್ಣ ಗೇಟ್ ಬಳಿ ಹೋಗೋದಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು. ಇವತ್ತು ಏನು ಹೇಳಿರುವಂಥದ್ದು, ಈಗ ಸದ್ಯಕ್ಕೆ 77 TMC ನೀರು ಇರುವುದರಿಂದ ಹಾಗಾಗಿ ಇನ್ನೂ ಒಂದು ದಿನ ಕಾದು ನೋಡುವ ತಂತ್ರಕ್ಕೆ ತಂತ್ರಜ್ಞಾನದಂಥ ಕನ್ನಯ್ಯ ಅವರು ಮೊರೆ ಹೋಗಿರುವಂಥದ್ದು. ಇವತ್ತು ಸಾಧ್ಯವಾದರೆ ಸಂಜೆ ಇಲ್ಲ ಅಂತ ಹೇಳಿದ್ರೆ 74 TMC, ನಾಳೆಗೆ 73 TMC ಇಳಿದ್ರೆ ಆ ನಾಳೆ ಮೊದಲ ಎಲಿಮೆಂಟನ್ನು ಇಳಿಸುವಂಥ ಕಾರ್ಯ ಆಗುತ್ತೆ ಅನ್ನುವಂಥದ್ದನ್ನು ತಂತ್ರಜ್ಞ ಕನ್ನಯ್ಯ ಅವರು ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ 73 TMC ಹೋದಾಗ ಮೊದಲ ಗೇಟ್ ಎಲಿಮೆಂಟ್ ಇದೆ, ಮೊದಲ ಎಲಿಮೆಂಟ್ ಸುಲಭವಾಗಿ ಕೂರುತ್ತೆ. ಮೊದಲ ಎಲಿಮೆಂಟ್ ಸುಲಭವಾಗಿ ಕೂತ್ರಪ್ಪ ಅಂದರೆ ನಮಗೇನು ಸಮಸ್ಯೆ ಇಲ್ಲ. ಮೊದಲ ಎಲಿಮೆಂಟ್ ಕೂತ್ರೆ ಉಳಿದೆಲ್ಲವೂ ಕೂಡ ಸಲೀಸಾಗಿ ಆಗುತ್ತೆ ಅನ್ನುವಂಥದ್ದು ತಂತ್ರಜ್ಞಾನದಂಥ ಕನ್ನಯ್ಯ ಕುಮಾರ್ ಅವರು ಹೇಳಿರುವಂಥ ಮಾತು. ನೋಡೋಣ, ನಾನು ಇದು ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದ್ದೀನಿ. ಒಂದು ವೇಳೆ ಸಕ್ಸಸ್ ಆದರೆ ನಾವೆಲ್ಲರೂ ಸಂಭ್ರಮಿಸೋಣ ಅನ್ನುವಂಥ ಮಾತನ್ನು ತಂತ್ರಜ್ಞರಾದಂಥ ಕನ್ನಯ್ಯ ಅವರು ಹೇಳಿರುವಂಥದ್ದು. ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.